ಗೆಳೆಯರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಈ ಚೀನಾ ಇವತ್ತು ತನ್ನನ್ನು ತಾನು ಜಗತ್ತಿನ ಅತಿದೊಡ್ಡ ಶಕ್ತಿ ಅನ್ನೋ ಥರ ಬೀಗ್ತಾ ಇದೆ. ಇನ್ನು ಭಾರತದಲ್ಲಿರೋ ಕೆಲ ಚೀನಿ ಏಜೆಂಟರು ಕೂಡ ಚೀನಾ ಅಂದರೆ ದೈತ್ಯ ಶಕ್ತಿ, ಅದನ್ನು ಎದುರಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತ ಬಾಯಿ ಬಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಅವರೆಲ್ಲರಿಗೂ ಚೀನಾದ ಸೋಲಿನ ಇತಿಹಾಸ ಮರೆತು ಹೋಗಿದೆ. 19ನೇ ಶತಮಾನದಲ್ಲಿ ಜಗತ್ತಿನ ಅತಿದೊಡ್ಡ ಸಾಮ್ರಾಜ್ಯಗಳ ಪೈಕಿ ಒಂದಾಗಿದ್ದ ಚೀನಾದ ಕಿಂಗ್ ಸಾಮ್ರಾಜ್ಯ ಅನುಭವಿಸಿದ ಸೋಲು, ಕಳಕೊಂಡ ಪ್ರದೇಶಗಳು, ಓಪಿಯಂ ಯುದ್ಧ, ಇದೆಲ್ಲದರ ಬಗ್ಗೆ ಹೇಳ್ತಾ ಹೋದರೆ ಚೀನಿಯರ ನಿಜ ಬಣ್ಣ ಎಂಥದ್ದು ಅನ್ನೋದು ಹೊರಬೀಳುತ್ತೆ. ಓಪಿಯಂ ಯುದ್ಧದ ಪರಿಣಾಮದಿಂದಲೇ ಚೀನಾ ಹಾಂಗ್ಕಾಂಗನ್ನು ಕಳ್ಕೋಬೇಕಾಗಿ ಬಂತು. ಹಾಗೂ ಹಾಂಗ್ಕಾಂಗ್ 1841ರಿಂದ 1997ರವರೆಗೆ ಬ್ರಿಟಿಷರಿಂದ ಆಳಲ್ಪಡ್ತು. ಬಹುಶಃ ಇದು ಅವತ್ತು ಬ್ರಿಟಿಷರಿಂದ ಆಳಲ್ಪಡದೇ ಇದ್ದಿದ್ರೆ ಇವತ್ತು ಜಗತ್ತಿನ ಅತಿ ಪ್ರಮುಖ ವ್ಯಾಪಾರಿ ಕೇಂದ್ರವಾಗಿ ಬದಲಾಗ್ತಾ ಇರಲಿಲ್ವೇನೋ. ದುರಂತ ಅಂದರೆ, ತಮ್ಮ ಪಾಡಿಗೆ ತಾವು ನೆಮ್ಮದಿಯಿಂದ ಬದುಕ್ತಾ ಇದ್ದ ಹಾಂಗ್ಕಾಂಗ್ ಜನರ ಮೇಲೆ ಈಗ ಚೀನಾದ ದೌರ್ಜನ್ಯ ಶುರುವಾಗಿದೆ. ಹಾಂಗ್ಕಾಂಗ್ನಲ್ಲಿ ಚೀನಾದ ವಿರುದ್ಧ ಪ್ರತಿಭಟನೆಯ ಬಿಸಿ ಏರ್ತಿರೋ ಸಮಯದಲ್ಲಿ, ಭಾರತದ ಗಡಿಯಲ್ಲಿ ಚೀನಾ ಇಲ್ಲದ ತಗಾದೆಗಳನ್ನು ಶುರು ಮಾಡಿರೋ ಸಂದರ್ಭದಲ್ಲಿ ಈ ಹಿಂದೆ ಚೀನಾ ಅನುಭವಿಸಿದ ಮಹಾಸೋಲು ಮತ್ತು ಎದುರಿಸಿದ ಸಂಕಷ್ಟಗಳ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಂಡು ಬರೋಣ. ಗೆಳೆಯರೆ, ಹಾಂಗ್ಕಾಂಗ್ ಚೀನಾದ ಕಪಿಮುಷ್ಟಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಹೋರಾಡ್ತಾ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ. ಆದರೆ ಇದೇ ಹಾಂಗ್ಕಾಂಗ್ ಸುಮಾರು 150 ವರ್ಷಗಳ ಕಾಲ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿತ್ತು. ಆ ವಿಷಯದ ಪೂರ್ಣ ಪರಿಚಯ ನಮಗೆ ಆಗಬೇಕು ಅಂದರೆ ನಾವು 19ನೇ ಶತಮಾನದ ಇತಿಹಾಸವನ್ನು ತಿಳ್ಕೋಬೇಕು. ಅದು 1839ರ ಸಮಯ. ಅಷ್ಟೊತ್ತಿಗಾಗಲೇ ಬ್ರಿಟಿಷರು ಭಾರತವನ್ನು ತಮ್ಮ ತೆಕ್ಕೆಗೆ ತಗೊಂಡಾಗಿತ್ತು. ಈಸ್ಟ್ ಇಂಡಿಯಾ ಕಂಪನಿಯ ಹಿಡಿತ ಭಾರತದ ಮೇಲೆ ಬಿಗಿಯಾಗಿತ್ತು. ಹೀಗೆ ಭರತ ಖಂಡವನ್ನು ಅವರು ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳೋದಕ್ಕೆ ಸಾಕಷ್ಟು ಹಣವನ್ನು ಕೂಡ ಖರ್ಚು ಮಾಡಿದರು. ಯುದ್ಧದ ಕಾರಣದಿಂದ ಈಸ್ಟ್ ಇಂಡಿಯಾ ಕಂಪನಿ ಸಾಕಷ್ಟು ಹಣನ ಕಳ್ಕೊಂಡಿತ್ತು. ಆ ನಂತರ ಇಲ್ಲಿಂದ ಅದರ ಸಾವಿರ ಪಟ್ಟು ಸಂಪತ್ತನ್ನು ಹೊತ್ತೊಯ್ದದ್ದು ಬೇರೆ ಮಾತು. ಆದರೆ ಅವತ್ತಿಗೆ ಮಾತ್ರ ಬ್ರಿಟಿಷರಿಗೆ ಭಾರತವನ್ನು ಆಕ್ರಮಿಸಿದ್ದು ಬಹಳ ದೊಡ್ಡ ಆರ್ಥಿಕ ಹಿಂಜರಿತಕ್ಕೆ ಕಾರಣವಾಗಿತ್ತು. ಈ ಹಂತದಲ್ಲೇ ಬ್ರಿಟನ್ನಲ್ಲಿ ಮತ್ತೊಂದು ಸಮಸ್ಯೆ ತಲೆದೋರ್ತು. ಅದಕ್ಕೆ ಕಾರಣವಾಗಿದ್ದು ಟೀ. ಗೆಳೆಯರೆ, ಇವತ್ತು ಟೀ ಅನ್ನೋದು ನಮ್ಮಲ್ಲಿ ಸಾಕಷ್ಟು ಜನರ ಬದುಕಿನ ಭಾಗವೇ ಆಗಿ ಹೋಗಿದೆ. ಬೆಳಗಾದರೆ ಟೀ, ಯಾರಾದರೂ ಸಿಕ್ಕಿದರೆ ಟೀ, ಸಂಜೆ ಒಂದು ಸಲ ಟೀ, ಹೀಗೆ ಟೀ ಕುಡಿತಲೇ ಇರ್ತೀವಿ. ಈ ಚಹಾಗೆ ಬ್ರಿಟನ್ ಹಾಗೂ ಐರೋಪ್ಯ ರಾಷ್ಟ್ರಗಳು 17-18ನೇ ಶತಮಾನದಿಂದಲೇ ಅಡಿಕ್ಟ್ ಆಗಿಬಿಟ್ಟಿದ್ವು. ಒಂದು ಲೆಕ್ಕಾಚಾರದ ಪ್ರಕಾರ ಬ್ರಿಟನ್ನಲ್ಲಿ ಒಂದು ಕುಟುಂಬದ ಆದಾಯದ 5% ಚಹಾದ ಮೇಲೆ ಖರ್ಚು ಮಾಡಲಾಗ್ತಾ ಇತ್ತಂತೆ. ಇನ್ನುಳಿದ ಯುರೋಪ್ನ ದೇಶಗಳು ಕೂಡ ಚಹಾದ ವಿಚಾರದಲ್ಲಿ ವಿಭಿನ್ನವಾಗೇನೂ ಇರಲಿಲ್ಲ. ಸೊ ಯುರೋಪಲ್ಲಿ ಟೀ ವ್ಯಾಪಾರ ಭರ್ಜರಿಯಾಗಿ ನಡೀತಾ ಇತ್ತು. ಅದರಲ್ಲೂ ಬ್ರಿಟನ್ ಟೀ ಬಗ್ಗೆ ಹೆಚ್ಚು ಗಮನ ಕೊಡ್ತಾ ಇತ್ತು. ಆದರೆ ಇಲ್ಲೊಂದು ಸಮಸ್ಯೆ ಬ್ರಿಟಿಷರನ್ನು ಕಾಡೋದಕ್ಕೆ ಶುರು ಮಾಡುತ್ತೆ. ಅವರು ಈ ಟೀಯನ್ನು ಚೀನಾದಿಂದ ತರಿಸ್ಕೊಳ್ತಾ ಇದ್ರು. ಚೀನಾದಲ್ಲಿ ಟೀ ಸೊಪ್ಪಿಗೆ ಬದಲಾಗಿ ಅವರು ಬೆಳ್ಳಿಯನ್ನು ಕೊಡಬೇಕಾಗಿ ಬರ್ತಾ ಇತ್ತು. ಸಾಮಾನ್ಯವಾಗಿ ವ್ಯಾಪಾರ ಎರಡೂ ಕಡೆಗಳಿಂದ ಆದರೆ ನಷ್ಟ ಆಗೋದು ಕಡಿಮೆ. ಆದರೆ ಅಲ್ಲಿ ಹಾಗಾಗ್ತಾ ಇರಲಿಲ್ಲ. ಚೀನಾ ಬೆಳ್ಳಿಗೆ ಬದಲಾಗಿ ಚಹಾ ವಿನಿಮಯ ಮಾಡ್ತಾ ಇತ್ತೆ ಹೊರತು ಬ್ರಿಟನ್ನಿಂದ ಅವರು ಹೆಚ್ಚಾಗಿ ಏನನ್ನು ಖರೀದಿ ಮಾಡ್ತಿರಲಿಲ್ಲ. ಹೀಗಾಗಿ ಚಹಾ ಖರೀದಿಯಿಂದ ಈಸ್ಟ್ ಇಂಡಿಯಾ ಕಂಪನಿ ಹಾಗೂ ಬ್ರಿಟನ್ ಖಜಾನೆಗೆ ನಷ್ಟ ಹೆಚ್ಚಾಗ್ತಾ ಹೋಯಿತು. ಎರಡೂ ದೇಶಗಳ ನಡುವೆ ಟ್ರೇಡ್ ಡೆಫಿಸಿಟ್ ಕೂಡ ಹೆಚ್ಚಾಗೋದಕ್ಕೆ ಶುರುವಾಯಿತು. ಹೇಳಿ ಕೇಳಿ ಬ್ರಿಟಿಷರದ್ದು ವ್ಯಾಪಾರಿ ಬುದ್ಧಿ. ಅವರು ಚೀನಾಗೆ ಏನು ಬೇಕು, ಅಲ್ಲಿ ಅತಿ ಹೆಚ್ಚು ಬೇಡಿಕೆ ಇರೋ ಪದಾರ್ಥ ಏನು ಅನ್ನೋದನ್ನು ಹುಡುಕೋದಕ್ಕೆ ಶುರು ಮಾಡಿದರು. ಆಗ ಅವರ ಕಣ್ಣಿಗೆ ಬಿದ್ದದ್ದೇ ಓಪಿಯಂ. ಈ ಓಪಿಯಂ ಅಂದರೆ ಅಫೀಮು. ಗಸಗಸೆ ಗಿಡ ಇರುತ್ತಲ್ಲ, ಅದರ ಹಾಲನ್ನು ತೆಗೆದು ಒಣಗಿಸಿ ಅಫೀಮನ್ನು ತಯಾರು ಮಾಡ್ತಾರೆ. ಔಷಧವಾಗಿ ಬಳಕೆ ಮಾಡಿದರೆ ಇದು ಅತ್ಯದ್ಭುತ ನೋವು ನಿವಾರಕ. ಆದರೆ ಅದಕ್ಕಿಂತ ಹೆಚ್ಚಾಗಿ ಅದನ್ನು ಮಾದಕ ದ್ರವ್ಯವಾಗಿ ಇಡೀ ವಿಶ್ವದಾದ್ಯಂತ ಅಕ್ರಮವಾಗಿ ಬಳಕೆ ಮಾಡ್ತಾರೆ. ಇದರ ರಾಸಾಯನಿಕ ಸಂಸ್ಕರಣೆಯಿಂದ ಬ್ರೌನ್ ಶುಗರ್ ತಯಾರಾಗುತ್ತೆ. ಇದರ ದುರ್ಬಳಕೆಯ ಕಾರಣದಿಂದಾಗಿಯೇ ಇದನ್ನು ನಿಷೇಧಿಸಲಾಗಿದೆಯೇ ಹೊರತು ಇದು ಅತ್ಯದ್ಭುತ ಔಷಧವಾಗಿ ಬಳಕೆಯಾಗಬಲ್ಲ ಸಾಮರ್ಥ್ಯ ಇರೋ ಪದಾರ್ಥ. ಅವತ್ತಿಗೆ ಚೀನಾದಲ್ಲಿನ ಪಾರಂಪರಿಕ ವೈದ್ಯ ಪದ್ಧತಿಗೆ ಈ ಅಫೀಮಿನ ಅಗತ್ಯ ಹೆಚ್ಚಾಗಿತ್ತು. ಸೊ ಬ್ರಿಟಿಷರು ಅಮೆರಿಕ, ಭಾರತ ಸೇರಿದ ಹಾಗೆ ನಾನಾ ಕಡೆಗಳಿಂದ ಉತ್ತಮ ದರ್ಜೆಯ ಅಫೀಮನ್ನು ತಂದು ಚೀನಾದಲ್ಲಿ ಮಾರಾಟ ಮಾಡೋದಕ್ಕೆ ನಿಂತರು. ಮೊಘಲರ ಕಾಲದಲ್ಲೇ ಬ್ರಿಟಿಷರು ಗಂಗಾ ನದಿಯ ಮುಖಜ ಭೂಮಿಯಲ್ಲಿ ಓಪಿಯಮನ್ನು ಬೆಳೀತಾ ಇದ್ರು. ಮೊಘಲ್ ಸಾಮ್ರಾಜ್ಯ ಪತನವಾಗಿ ಮರಾಠ ಸಾಮ್ರಾಜ್ಯವನ್ನು ಬ್ರಿಟಿಷರು ಒಡೆದ ನಂತರ ಓಪಿಯಂ ಬೆಳೆಯೋದು ಮತ್ತಷ್ಟು ಹೆಚ್ಚಾಯಿತು. ಅವರು ಚೀನಾಕ್ಕಾಗಿಯೇ ಭಾರತದಲ್ಲಿ ಓಪಿಯಮನ್ನು ಬೆಳೆಯೋದಕ್ಕೆ ಶುರು ಮಾಡಿದರು. ಅದು ಯಾವಾಗ ಓಪಿಯಂ ಯದ್ವಾ ತದ್ವಾ ಸಿಗೋದಕ್ಕೆ ಶುರುವಾಯಿತೋ, ಚೀನಾದಲ್ಲಿ ವೈದ್ಯಕೀಯ ಅಗತ್ಯಗಳಿಗೆ ಮಾತ್ರ ಬಳಸಲಾಗ್ತಾ ಇದ್ದ ಓಪಿಯಮನ್ನು ಜನ ಮತ್ತಿಗಾಗಿ ಬಳಸೋದಕ್ಕೆ ನಿಂತರು. ಅಲ್ಲಿನ ಜನ ಮಾದಕ ವ್ಯಸನಿಗಳಾದರೂ ಅವತ್ತಿಗೆ ಕಿಂಗ್ ಸಾಮ್ರಾಜ್ಯದ ಸಾಮ್ರಾಟನಾಗಿದ್ದ ದಾವೋ ವಾಂಗ್ ಈ ಸಮಸ್ಯೆಯನ್ನು ನಿವಾರಿಸೋದಕ್ಕೆ ಮುಂದಾದ.
ಅದರ ಫಲವಾಗಿ ಇಡೀ ಸಾಮ್ರಾಜ್ಯದಲ್ಲಿ ಓಪಿಯಂ ಅನ್ನು ನಿಷೇಧ ಮಾಡಲಾಯಿತು. ಗೆಳೆಯರೇ, ಈ ಘಟನೆ ನಡೆಯುವವರೆಗೆ ಬ್ರಿಟಿಷರು ಚೀನಾದ ಕೆಂಟನ್ ಸಮುದ್ರ ತೀರದಿಂದ ವ್ಯವಹಾರ ನಡೆಸ್ತಾ ಇದ್ರು. ಆದರೆ ಚೀನಾ ಓಪಿಯಂ ಬ್ಯಾನ್ ಮಾಡಿದ ಮೇಲೆ ಅವರು ಅರುಣಾಚಲದ ಹಳ್ಳಿಗಳ ಮೂಲಕ ಚೀನಾಗೆ ಓಪಿಯಂ ಕಳ್ಳ ಸಾಗಾಣಿಕೆ ಶುರು ಮಾಡಿಸಿದ್ರು. ಕಾಲಕ್ರಮೇಣ ಕಳ್ಳ ಸಾಗಾಣಿಕೆದಾರರು ಕೆಂಟನ್ನಿಂದಲೇ ಓಪಿಯಂ ಅನ್ನು ಸಾಗಿಸೋದಕ್ಕೆ ನಿಂತರು. ಇದು ಗೊತ್ತಾಗಿ ರಾಜ ದೋಆಂಗ್ ತನ್ನ ವೈಸ್ರಾಯ್ ಜಂಜೆಕ್ಸುಗೆ ಈ ದಂಧೆಯನ್ನು ನಿಯಂತ್ರಿಸುವುದಕ್ಕೆ ಆದೇಶ ಕೊಟ್ಟ. ಈ ಜಂಜೆಕ್ಸು ಕೆಂಟನ್ನಲ್ಲಿದ್ದ ಬ್ರಿಟಿಷ್ ಗವರ್ನರ್ಗೆ ಪತ್ರ ಬರೆದು ಓಪಿಯಂ ವ್ಯವಹಾರವನ್ನು ನಿಲ್ಲಿಸುವಂತೆ ಆದೇಶ ಕೊಡ್ತಾನೆ. ಆದರೆ ಅದರಿಂದ ಯಾವ ಪ್ರಯೋಜನವೂ ಆಗದೇ ಇದ್ದಾಗ ಕಳ್ಳ ಸಾಗಾಣಿಕೆದಾರರನ್ನು ಬಂಧಿಸಿ 106 kg ಓಪಿಯಂ ಅನ್ನು ವಶಪಡಿಸಿಕೊಳ್ಳಲಾಯಿತು. ಅಷ್ಟೇ ಅಲ್ಲ, ಬ್ರಿಟಿಷರ ಗೋದಾಮುಗಳನ್ನು ಕೂಡ ಸೀಸ್ ಮಾಡಲಾಯಿತು. ಪರಿಣಾಮ ನಡೆದಿದ್ದೆ ಓಪಿಯಂ ವಾರ್. ಆ ಯುದ್ಧದಲ್ಲಿ ಬ್ರಿಟಿಷ್ ಪಡೆಯಲ್ಲಿ 5,000 ಬ್ರಿಟಿಷ್ ಯೋಧರು, 7,000 ಭಾರತೀಯ ಯೋಧರು ಹಾಗೂ 7,000ದಷ್ಟು ರಾಯಲ್ ನೌಕಾಪಡೆಯ ಯೋಧರು ಭಾಗವಹಿಸಿದರು. ಚೀನಾದ ಕಡೆ ಸುಮಾರು 2 ಲಕ್ಷಕ್ಕೂ ಅಧಿಕ ಮಂದಿ ಸೈನ್ಯ ಇತ್ತು. ಹೀಗೆ 1839 ಸೆಪ್ಟೆಂಬರ್ 4ನೇ ತಾರೀಕು ಆರಂಭವಾದ ಯುದ್ಧ 2 ವರ್ಷ 11 ತಿಂಗಳು 3 ವಾರಗಳ ಕಾಲ ನಡೀತು. ಕಡೆಗೆ ಗೆಲುವು ಸಿಕ್ಕಿದ್ದು ಬ್ರಿಟನ್ನ ಪಡೆಗಳಿಗೇನೆ. 1842 ಆಗಸ್ಟ್ 29ರಂದು ಈ ಯುದ್ಧ ಕೊನೆಗೊಳ್ತು. ಚೀನಾ ಸೋಲನ್ನು ಅನುಭವಿಸಿತು. ಎರಡೂ ದೇಶಗಳ ನಡುವೆ ನ್ಯಾನ್ಕಿಂಗ್ ಒಪ್ಪಂದ ಆಯಿತು. ಆ ಒಪ್ಪಂದದ ಪ್ರಕಾರ ಹಾಂಗ್ಕಾಂಗ್ ಬ್ರಿಟಿಷರ ಪಾಲಾಯಿತು. ಚೀನಾದಲ್ಲಿ ಬ್ರಿಟಿಷರಿಗೆ ವ್ಯಾಪಾರ ವ್ಯವಹಾರ ನಡೆಸೋದಕ್ಕೆ ಯಾವುದೇ ಅಡೆತಡೆ ಇಲ್ಲದಂತಾಯಿತು. ಒಟ್ಟಲ್ಲಿ 1ನೇ ಓಪಿಯಂ ಯುದ್ಧ ಚೀನಾದ ಮೇಲೆ ಬ್ರಿಟಿಷರಿಗೆ ಹಿಡಿತ ಸಾಧಿಸೋದಕ್ಕೆ ಅವಕಾಶ ಮಾಡಿಕೊಡ್ತು. ಅಲ್ಲಿಗೆ ಇದು ನಿಲ್ಲಿಲ್ಲ. ತೋಳ ಹಳ್ಳಕ್ಕೆ ಬಿದ್ದರೆ ಆಳಗೊಂದು ಕಲ್ಲು ಅಂತಾರಲ್ಲ, ಹಾಗೆ ಬ್ರಿಟಿಷರ ಮುಂದೆ ಸೋತ ಚೀನಾಗೆ ಮತ್ತೆ ಸವಾಲುಗಳು ಎದುರಾದವು. ಫ್ರಾನ್ಸ್ ಮತ್ತು ಅಮೆರಿಕಾಗಳು ಕೂಡ ಚೀನಾ ಜೊತೆ ಒಪ್ಪಂದಕ್ಕೆ ಮುಂದಾದವು. ಬ್ರಿಟನ್ ಕೈಲಿ ತಿಂದ ಒದೆಗಳ ನೆನಪಿದ್ದ ಕಾರಣ ಕಿಂಗ್ ಸಾಮ್ರಾಜ್ಯ ಮತ್ತೊಮ್ಮೆ ಪಾಶ್ಚಿಮಾತ್ಯ ರಾಷ್ಟ್ರಗಳನ್ನು ತಡೆದುಕೊಳ್ಳಲಿಲ್ಲ. ಬದಲಾಗಿ ಅವ್ರ ಜೊತೆಗೂ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಇನ್ನು 1843ರಲ್ಲಿ ಹಾಂಗ್ಕಾಂಗ್ ಬ್ರಿಟಿಷರ ಪಾಲಾಯಿತು. ಅಲ್ಲಿಂದ ಸುಮಾರು 98 ವರ್ಷಗಳ ಕಾಲ ಬ್ರಿಟಿಷರು ಹಾಂಗ್ಕಾಂಗನ್ನು ಆಳಿದರು. ಆ ನಂತರದಲ್ಲಿ 1941ರಲ್ಲಿ ಜಪಾನ್ ಚೀನಾನ ಆಕ್ರಮಿಸಿಕೊಳ್ತಲ್ಲ. ಆಗ 3 ವರ್ಷಗಳ ಕಾಲ ಹಾಂಗ್ಕಾಂಗ್ ಜಪಾನಿಯರ ವಶದಲ್ಲಿತ್ತು. 1945ರಲ್ಲಿ 2ನೇ ಮಹಾಯುದ್ಧ ಕೊನೆಗೊಂಡು ಜಪಾನ್ ಸೋಲನ್ನು ಒಪ್ಪಿಕೊಂಡ ನಂತರ ಮತ್ತೆ ಹಾಂಗ್ಕಾಂಗ್ ಬ್ರಿಟಿಷರ ವಶ ಆಯಿತು. ಗೆಳೆಯರ, ಈ ಮಧ್ಯೆ ಚೀನಾ ಮತ್ತು ಬ್ರಿಟನ್ ನಡುವೆ ಮತ್ತೊಂದು ಓಪಿಯಂ ವಾರ್ ನಡೆಯುತ್ತೆ. ಅಲ್ಲಾಗಿದ್ದೇನು ಅಂದರೆ, ಚೀನಾದಲ್ಲಿ ಕಿಂಗ್ ವಂಶದ ರಾಜ ಬದಲಾಗಿದ್ದ. 1850ರಲ್ಲಿ ಕ್ಸಿಯಾನ್ ಫೆಂಗ್ ಸಾಮ್ರಾಟನಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದ. ಅವನಿಗೆ ಬ್ರಿಟಿಷರ ಕಿರುಕುಳದಿಂದ ಮುಕ್ತಿ ಪಡಿಬೇಕು, ಹಳೆ ಅವಮಾನಕ್ಕೆ ಪಾಠ ಕಲಿಸಬೇಕು ಅನ್ನೋ ಕೆಚ್ಚು ಶುರುವಾಯಿತು. ಅದೇ ಸಮಯಕ್ಕೆ ಹಳೆ ಒಪ್ಪಂದವನ್ನು ಪರಾಮರ್ಶಿಸಿ ತೆರಿಗೆ ರಹಿತ ವ್ಯಾಪಾರಕ್ಕೆ ಅನುವು ಮಾಡಿಕೊಡಿ ಅಂತ ಬ್ರಿಟಿಷರು ಕೂಡ ಒತ್ತಡ ಹೇರೋದಕ್ಕೆ ಶುರು ಮಾಡಿದರು. ಅವರನ್ನು ಚೀನಾದಿಂದ ಓಡಿಸೋದಕ್ಕೊಂದು ಕಾರಣ ಹುಡುಕುತ್ತಿದ್ದ ರಾಜನಿಗೆ ಅಂಥದ್ದೊಂದು ಕಾರಣವನ್ನು ಕೊಟ್ಟಿದ್ದು ಆ ಹಡಗು. ಅದರ ಹೆಸರು ಆರೋ. ಅದು ಒಂದು ಕಾಲಕ್ಕೆ ಕಡಲ್ಗಳ್ಳರಿಂದ ಚೀನೀಯರು ವಶಪಡಿಸಿಕೊಂಡಿದ್ದ ಹಡಗು. ಅದನ್ನು ಅವರೇ ಬ್ರಿಟಿಷರಿಗೆ ಮಾರಾಟ ಕೂಡ ಮಾಡಿದರು. ಈಗ ಮತ್ತೆ ತಮ್ಮ ಚೀನಿ ಬುದ್ಧಿಯನ್ನು ತೋರಿಸೋದಕ್ಕೆ ಮುಂದಾದ ರಾಜ ಅದು ಕಡಲ್ಗಳ್ಳರ ಹಡಗು ಅನ್ನೋ ಕಾರಣ ನೀಡಿ ಅದನ್ನು ವಶಪಡಿಸಿಕೊಂಡ. ಅಷ್ಟೇ ಅಲ್ಲ, ಬ್ರಿಟಿಷರ ಹಿಡಿತದಲ್ಲಿದ್ದ ಕೆಂಟನ್ ಬಂದರನ್ನು ಕೂಡ ಚೀನಿಯರು ಮತ್ತೆ ವಶಪಡಿಸಿಕೊಂಡು ಬಿಟ್ಟರು. ಇದೆಲ್ಲ ನಡೆದಿದ್ದು 1856ರಲ್ಲಿ. ಅವತ್ತಿಗೆ ಬ್ರಿಟನ್ನಲ್ಲಿ ಚುನಾವಣೆಗಳು ನಡೀತಾ ಇದ್ದ ಕಾರಣ ಇದು ಹೆಚ್ಚು ಪ್ರಚಾರನ ಪಡೀಲಿಲ್ಲ. ಅದಾದ 1 ವರ್ಷಕ್ಕೆ ಭಾರತದಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಶುರುವಾಯಿತಲ್ಲ. ಚೀನಾಗಿಂತ ಭಾರತ ಮುಖ್ಯವಾಗಿದ್ದರಿಂದ ಬ್ರಿಟಿಷರು ತಮ್ಮೆಲ್ಲ ಗಮನವನ್ನು ಭಾರತದ ಕಡೆಗೆ ಕೇಂದ್ರೀಕರಿಸಿದರು. ಅದೇ ದಿನಗಳಲ್ಲೇ ಫ್ರಾನ್ಸ್ನ ಪಾದ್ರಿ ಅಗಸ್ಟೆ ಚಾಪ್ಡಲೈನ್ನನ್ನು ಚೀನಿಯರು ಹತ್ಯೆ ಮಾಡಿದರು. ಪರಿಣಾಮ ಫ್ರಾನ್ಸ್ ಕೂಡ ಚೀನಾದ ವಿರುದ್ಧ ಯುದ್ಧಕ್ಕೆ ಮುಂದಾಯಿತು. ಹೀಗಾಗಿ ಫ್ರೆಂಚ್ ಹಾಗೂ ಬ್ರಿಟಿಷ್ ಪಡೆಗಳು ಚೀನಾದ ವಿರುದ್ಧ ಯುದ್ಧಕ್ಕೆ ನಿಂತುಕೊಳ್ಳುತ್ತವೆ. ಆ ಸಂದರ್ಭದಲ್ಲಿ ಅಮೆರಿಕ, ರಷ್ಯಾಗಳು ಕೂಡ ಒಂದು ಹಂತಕ್ಕೆ ಬ್ರಿಟನ್ನ ಪರ ನಿಂತುಕೊಂಡವು. 4 ವರ್ಷಗಳ ಕಾಲ ನಡೆದ ಯುದ್ಧದಲ್ಲಿ ಬ್ರಿಟಿಷರು ಗೆದ್ದರು. ಪರಿಣಾಮ ಹಾಂಗ್ಕಾಂಗ್ ಜೊತೆಗೆ ಕೌಲೂನ್ ಪ್ರದೇಶ ಕೂಡ ಸೇರಿಕೊಳ್ತು. ಪೀಕಿಂಗ್ ಒಪ್ಪಂದ ನಡೆದು 2 ರಾಷ್ಟ್ರಗಳು ವ್ಯಾಪಾರ ವ್ಯವಹಾರಗಳನ್ನು ನಡೆಸೋದಕ್ಕೆ ಸಹಮತವನ್ನು ವ್ಯಕ್ತಪಡಿಸಿದವು. ಫ್ರಾನ್ಸ್ ಹಾಗೂ ರಷ್ಯಾ ಸಾಮ್ರಾಜ್ಯಗಳು ಈ ಗೆಲುವಿನಲ್ಲಿ ಪಾಲು ಪಡೆದು ಚೀನಾದ ಜೊತೆಗೆ ವ್ಯಾಪಾರವನ್ನು ಇನ್ನಷ್ಟು ಹೆಚ್ಚು ಮಾಡಿಕೊಂಡವು. ಇನ್ನು ಹಾಂಗ್ಕಾಂಗ್ ವಿಷಯದಲ್ಲಿ ಚೀನಾದ ಜೊತೆಗೆ ಒಪ್ಪಂದ ಮಾಡಿಕೊಂಡ ಬ್ರಿಟನ್ ಅದನ್ನು 99 ವರ್ಷಗಳ ಕಾಲ ಲೀಸ್ಗೆ ಪಡ್ಕೊಳ್ತು. ಅದಾದ ನಂತರ ಕೂಡ ಚೀನಾ ಹಾಂಗ್ಕಾಂಗ್ ಮೇಲೆ 50 ವರ್ಷಗಳ ಕಾಲ ಸಂಪೂರ್ಣ ಹಕ್ಕನ್ನು ಸಾಧಿಸುವಂತಿಲ್ಲ ಅನ್ನೋ ಕರಾರು ಪತ್ರಕ್ಕೆ ಸಹಿ ಮಾಡಿಸ್ಕೊಳ್ಳಾಯಿತು. ಹೀಗಾಗಿ ಅಲ್ಲಿ ಇವತ್ತಿಗೂ ಕೂಡ
ಒಂದು ದೇಶ ಎರಡು ಪ್ರಭುತ್ವಗಳು ಕೆಲಸ ಮಾಡ್ತಾ ಇವೆ. ಇವತ್ತು ಹಾಂಗ್ಕಾಂಗ್ ಸಮಸ್ಯೆಗೆ ಕಾರಣವಾಗಿರೋದೇ ಇದು. 1997ರಿಂದ 50 ವರ್ಷಗಳ ಕಾಲ ಅಂದರೆ 2047ರವರೆಗೆ ಹಾಂಗ್ಕಾಂಗ್ ಮೇಲೆ ಚೀನಾಗೆ ಯಾವ ಸಂಪೂರ್ಣ ಅಧಿಕಾರವೂ ಇರೋದಿಲ್ಲ. ಆದರೆ ಚೀನಾ ಆ ಒಪ್ಪಂದವನ್ನು ಉಲ್ಲಂಘಿಸಿ ಹಾಂಗ್ಕಾಂಗ್ ಮೇಲೆ ಪೂರ್ಣ ಅಧಿಕಾರ ಸಾಧಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಆದರೆ ಚೀನಿಯರ ದಬ್ಬಾಳಿಕೆಯನ್ನು ಹಾಂಗ್ಕಾಂಗ್ ವಿರೋಧಿಸ್ತಾ ಇದೆ. ಅವರು ಸ್ವತಂತ್ರ ದೇಶದ ಸ್ಥಾನಮಾನವನ್ನು ಕೇಳ್ತಾ ಇದ್ದಾರೆ. ಗೆಳೆಯರೆ, ಇದು ಬ್ರಿಟಿಷರು ಚೀನಿಯರನ್ನು ಸೋಲಿಸಿದ ಕಥೆ. ಇದನ್ನು ಚೀನಾದ ಅಧ್ಯಕ್ಷ ಜಿನ್ಪಿಂಗ್ ಅವಮಾನದ 100 ವರ್ಷಗಳು ಅಂತ ಯಾವಾಗಲೂ ಉಲ್ಲೇಖ ಮಾಡ್ತಲೇ ಇರ್ತಾರೆ. ಇನ್ನು ಇದೇ ಸಮಯದಲ್ಲೇ ಭಾರತದ ಸಿಖ್ ಸಾಮ್ರಾಜ್ಯ ಕೂಡ ಕಾಶ್ಮೀರದ ಗಡಿಯಲ್ಲಿ ಚೀನಿಯರನ್ನು ಮಣ್ಣು ಮುಗಿಸಿತ್ತು. ಅದು ಕೂಡ ಒಂದು ರೋಚಕ ಯುದ್ಧನೇ. ಅದರ ಬಗ್ಗೆ ಮುಂದೆ ಯಾವತ್ತಾದರೂ ನಿಮಗೆ ಹೇಳ್ತೀನಿ. ಹೀಗೆ ಬ್ರಿಟಿಷರ ಕೈಯಲ್ಲಿ ಸೋಲನುಭವಿಸಿದ ನಂತರ ಕೂಡ ಚೀನಾ ಜಪಾನ್ ಕೈಯಲ್ಲಿ ಸಾಲು ಸಾಲು ಸೋಲನ್ನು ಕಂಡಿತ್ತು. ಅದು 1962ರಲ್ಲಿ ಒಂದು ಸರಿ ಭಾರತದ ಮೇಲೆ ಮರಾಮೋಸದ ದಾಳಿ ಮಾಡಿ ಯುದ್ಧ ಮುಗಿಯೋ ಮೊದಲೇ ತಾನೇ ಅದನ್ನು ಮುಗಿಸಿ ಬೀಗಿದ್ದು ಬಿಟ್ಟರೆ ಇನ್ಯಾವತ್ತೂ ಚೀನಿಯರು ಅತಿ ದೊಡ್ಡ ಗೆಲುವನ್ನು ಕಾಣಲೇ ಇಲ್ಲ. ಇನ್ನು ಯುದ್ಧಗಳ ವಿಷಯಕ್ಕೆ ಬರೋದಾದರೆ ಭಾರತೀಯ ಪಡೆಗಳು 1947, 65, 71ರಲ್ಲಿ ಪಾಕಿಸ್ತಾನವನ್ನಾದರೂ ಬಗ್ಗು ಬಡಿದಿವೆ. ಇಂಥ ಒಂದೇ ಒಂದು ಗೆಲುವು ಕೂಡ ಚೀನಾದ ಇತಿಹಾಸದಲ್ಲಿ ದಾಖಲಾಗಿಲ್ಲ. ಸತತ ಸೋಲುಗಳನ್ನು ಕಂಡ ಚೀನಾ ಯುದ್ಧಕ್ಕಿಂತ ಹೆಚ್ಚಾಗಿ ಹೆದರಿಸುವ ಮಾರ್ಗಗಳನ್ನು ಅನುಸರಿಸುತ್ತೆ. ಗೆಳೆಯರೆ, ಅವತ್ತಿಗೂ ಇವತ್ತಿಗೂ ಆರ್ಥಿಕವಾಗಿ ಚೀನಾ ಭಾರತಕ್ಕಿಂತ ಶಕ್ತಿಶಾಲಿಯಾಗಿದೆ ಅನ್ನೋದನ್ನು ಬಿಟ್ಟರೆ ಎರಡೂ ದೇಶಗಳಲ್ಲಿ ಬೇರಿನ್ಯಾವ ವಿಷಯಗಳಲ್ಲೂ ಅಂಥ ಬದಲಾವಣೆಗಳೇನಾಗಿಲ್ಲ. ನಮ್ಮ ಶಕ್ತಿ ಅವತ್ತಿಗೂ ಇವತ್ತಿಗೂ ದೊಡ್ಡದೇ. ಆದರೆ ನಾವು ಅವತ್ತಿನ ಹಾಗೆ ಇವತ್ತಿಗೂ ಕೂಡ ಪರಸ್ಪರ ಕಿತ್ತಾಡ್ಕೊಳ್ತಲೇ ಇದ್ದೀವಿ. ಚೀನಿಯರು ಯಾವತ್ತಿಗೂ ಧೈರ್ಯವಂತರಲ್ಲ, ಅವರು ವ್ಯಾಪಾರಿಗಳು. ಅವತ್ತೂ ಇವತ್ತೂ ವ್ಯಾಪಾರಿಗಳಾಗೇ ಇದ್ದಾರೆ. ಹೀಗಾಗಿ ಬರೀ ಸುಳ್ಳುಗಳಿಂದಲೇ ಹೆದರಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಮತ್ತು ಅದಕ್ಕಾಗಿಯೇ ಅವರು ಎಲ್ಲ ದೇಶಗಳಲ್ಲೂ ತಮ್ಮ ಪರ ಮಾತಾಡುವ ಯೂಸ್ಫುಲ್ ಈಡಿಯಟ್ಸ್ ಅನ್ನು ಸಾಕೊಂಡಿದ್ದಾರೆ. ಇದು ಗೆಳೆಯರೆ ಚೀನಾದ ಓಪಿಯಂ ಯುದ್ಧದ ವಿವರ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಜೊತೆಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.